ಮಾಡ್ತೀರಿ? ಕುವೆಂಪು ಅವ್ರ ಆದಿಯಾಗಿ ಎಲ್ಲರೂ ಕೇಳ್ತಾರಂತೆ, ಇಂಥ ಸಾಹಿತ್ಯವನ್ನ, ಕನ್ನಡ ಸಾಹಿತ್ಯವನ್ನ ಎಲ್ಲ ಕವಿಗಳಿಗೆ ಸಾಮಾನ್ಯರು ನಮ್ಮಂಥ ಜನರು ಯಾವ ರೀತಿ ಈ ಸಾಹಿತ್ಯವನ್ನ ರಚನೆ ಮಾಡ್ತೀರಿ ಅಂತ ಕೇಳಿದಾಗ ಕುವೆಂಪು ಅವ್ರ ಕೈದಾಗ ಒಂದು ಬುಕ್ ಇತ್ತಂತ್ರಿ, ಯಾವುದು ಕುಮಾರವ್ಯಾಸ ಭಾರತ ಪುಸ್ತಕ ಇತ್ತಂತೆ. ಸೊ ಅಲ್ಲಿ ಕುವೆಂಪು ಅವ್ರು ಹೇಳಿದ್ರು ಏನಂತ ಅಂದ್ರೆ, ನಾನು ಸಾಹಿತ್ಯ ರಚನೆ ಮಾಡೋದು ದೊಡ್ಡವಲ್ಲಪ್ಪ ಅಂಥೇಳಿ ಕುವೆಂಪು ಅವರು ಅದೇ ಕ್ಷಣಕ್ಕೆ ಕುಮಾರವ್ಯಾಸರ ಬಗ್ಗೆ ಒಂದು ಸಾಲು ಹೇಳಿದ್ರಂತ. ಅದನ್ನು ಇಲ್ಲಿ ನೋಡುವ ಅಂತ ಹೇಳ್ತಾ, ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ, ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ, ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮುಳುಗಿ ರೋಮಾಂಚನಗೊಳ್ಳುವಂತೆ ಲಯವನ್ನ, ಇಂಪನ್ನ, ತಾನವನ್ನ, ಮಾತಿನ ಹರಹನ್ನ, ಛಂದಸ್ಸಿನ ಕುಣಿತವನ್ನ ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ ಅಂತ ಕುವೆಂಪು ಅವ್ರು ಹೇಳಿದ್ರಂತ. ಕೇವಲ ನಾನು ಒಬ್ಬ ಕುಮಾರವ್ಯಾಸನ ಬಗ್ಗೆನೇ ಕನ್ನಡ ಸಾಹಿತ್ಯದಲ್ಲಿ ಇಷ್ಟೆಲ್ಲ ಬರಿತೀನಿ ಅಂದರೆ, ಇನ್ನು ಸಂಪೂರ್ಣ ನಮ್ಮ ನಾಡು ವಿಶೇಷ ಸಂಪೂರ್ಣ ಕನ್ನಡ ಸಾಹಿತ್ಯವನ್ನು, ನಮ್ಮ ನಾಡಿನ ಘಮವನ್ನು ನಾವೇನಾದರೂ ತಿಳಿಸ್ಬೇಕಾದ್ರೆ ಈ ಜನ್ಮ ಸಾಲಲ್ಲ ಅಂಥೇಳಿ ಕುವೆಂಪು ಅವರ ಆದಿಯಾಗಿ ಕನ್ನಡದ ಬಗ್ಗೆ ಬಹಳಷ್ಟು ಬರೆದಿರೋದನ್ನು ನಾವೆಲ್ಲರೂ ನೋಡ್ತೀವಿ. ಸೊ ಇಂಥ ಕನ್ನಡದ ಬಗ್ಗೆ ಮಾತು ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಕರ್ನಾಟಕಕ್ಕೆ ಗಡಿ ಉಂಟು, ಆದರೆ ಕನ್ನಡಕ್ಕೆ ಗಡಿ ಇಲ್ಲ. ಆ ಕನ್ನಡದ ಬಗ್ಗೆ ಮಾತು ಅಂದಾಗ, ಗಡಿ ಇಲ್ಲ ಅಂದಾಗ ನಮ್ಮ ಬಡ್ಡಯ್ಯ ಸರ್ ಅವ್ರು ಭಾಳ ಹುಷಾರು. ಮೇಡಮ್ ಅವರೆಲ್ಲ 2-3 ಪೇಜ್ ಬರ್ಕೊಂಡು ಓದ್ಕೋತ ಕೊಡ್ತಾರೆ ಅಂಥೇಳಿ ಮೊದಲೇ ನಮಗೆ ಗಡಿ ಹಾಕಿ ಕಳಿಸ್ಯಾರ.